ಯಾಕೋ ಶಿವಣ್ಣ ಯಾಕೆ ಬಾಳ ವಿಚಾರ ಮಾಡ್ಕೊಂತ ಕುಂತಿದಿ? ಹನುಮಂತ, ಸರ್ಕಾರದಿಂದ ನಮ್ಮ ಜಮೀನಿಗೆ ಯಾವ ಸವಲತ್ತು ಬರೋವು? ಇದಕ್ಕೆ ಯಾಕೆ ಇಷ್ಟ ಚಿಂತೆ ಮಾಡಕತ್ತಿಲ್ಲ ಶಿವಣ್ಣ? ಈಗ ಕಂದಾಯ ಇಲಾಖೆಯಿಂದ ಹೊಸ ಆದೇಶ ಹೊರಡ್ಸ್ಯಾರ, ಪಾನಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡೋದಂತ ಹೇಳಿ. ಆ ಪಾನಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡ್ಸಿದೆ ಅಂದ್ರ ನಿನಗ್ ಗೌರ್ಮೆಂಟ್ ಇಂದ ಬರೋ ಸವಲತ್ತು ಯಾವ ನಿಲ್ಲಂಗಿಲ್ಲ. ಪ್ರತಿ ಸತಿ ಅವ್ರು ಏನೇ ಆದೇಶ ಮಾಡಿದ್ರು ನಿಮ್ಮ ಪಾನಿಗೆ ನಿನ್ನ ಅಕೌಂಟ್ಗೆ ಆಟೋಮೆಟಿಕ್ಲಿ ಬರ್ತಾವ. ಆಮೇಲೆ ಪಾನಿ ಒಳಗ್ ನಿಮ್ಮ ಫೋಟೋ ಬರ್ತಾವ ರೈತರು. ಆಮೇಲೆ ಇದು ಸಬ್ ರಿಜಿಸ್ಟರ್ ಆಫೀಸ್ ಗೊತ್ತಲ್ಲ ನಿಂಗ, ಹೊಲ ನೋಂದಣಿ ಮಾಡಿಕೊಳ್ಳೋದು. ಅದ್ರಾಗ ಯಾವ ಗೋಲ್ಮಾಲ್ ಆಗಂಗಿಲ್ಲ. ಇಷ್ಟು ಕಟ್ಟುನಿಟ್ಟಾಕ ಒಂದ ಆ ಉದ್ದೇಶ ಇಟ್ಕೊಂಡ ಸರ್ಕಾರದಾರ ಪಾನಿ ಆಧಾರ್ ಕಾರ್ಡ್ ಜೋಡಣೆ ಮಾಡೋದನ್ನ ಆದೇಶ ಹೊರಡ್ಸ್ಯಾರ. ಅದನ್ನ ಮಾಡ್ಸ ನಿನ್ಗೆ ಯಾವ ಗೌರ್ಮೆಂಟ್ ಸವಲತ್ತನಿಲ್ಲ. ಹೌದಾ ಹನುಮಂತ? ಎಲ್ಲಿ ಮಾಡ್ಸ್ಬೇಕಲ್ಲ? ನಮ್ಮ ಊರಿಗೆ ಸಂಬಂಧಪಟ್ಟ ತಲಾಟರ ಹತ್ರ ಹೋಗು, ಇಲ್ಲ ಗ್ರಾಮ ಸಹಾಯಕರ ಹತ್ರ ಹೋಗು. ಅವ್ರ ಹತ್ರ ಒಂದ್ ಮೊಬೈಲ್ಗೆ ನಿನ್ನ ಆಧಾರ್ ಕಾರ್ಡ್ ನಂಬರ್ ಹೇಳಿದ್ರ ಒಂದು OTP ಬರ್ತಾ. OTP ಹೇಳಿದ್ರ ನಿನ್ ಫೋಟೋ ಕೇಳ್ತಾರ, ನಿನ್ ಫೋಟೋ ತೆಗಿಸಿಯ ಆ ಪಾನಿ ಆಧಾರ್ ಕಾರ್ಡ್ ಲಿಂಕ್ ಆಗತ್ತ. ಆಗ ನಿನ್ಗ ಗೌರ್ಮೆಂಟ್ ಇಂದ ಬರೋ ಸವಲತ್ತು ಯಾವ ನಿಲ್ಲಂಗಿಲ್ಲ ನೋಡ ಶಿವಣ್ಣ. ಇದೇನ್ ಹೇಳಿದ್ವು ಹನುಮಂತ? ಓಕೆನಪ್ಪ, ನಾ ಹೋಗಿ ಅದೇನಾರು ಮಾಡಿಸ್ಬಿಡ್ಲಪ್ಪ ಮರೆ. ಹಂಗಿದ್ರ ಅದಕ್ಕೆ ದಾಖಲೆ ಏನೇನು ಹೋಗ್ಬೇಕ? ನಿನ್ ಹೆಸರ್ಲೆ ಎಷ್ಟು ಖಾತೆ ಅದಾವು ಅಷ್ಟು ಚಾಲ್ತಿ ಪಾನಿ. ಆಧಾರ್ ಕಾರ್ಡ್ ನಾಗಿರೋ ಮೊಬೈಲ್ ನಂಬರ್ ಮೊಬೈಲ್ ತಗೊಂಡೋಗ ಸಾಕು, ಎಲ್ಲಾ ಲಿಂಕ್ ಮಾಡಿ ಕಳಿಸ್ಬಿಡ್ತಾರ. ಇದ್ರ ಅವನ್ನೆಲ್ಲ ದಾಖಲೆ ತಗೊಂಡು ಮಾಡ್ಸ್ಕೊಂಡ್ಬಿಡ್ತಪ್ಪ ಹೋಗಿ. ನೀನ್ ಯಾಕೊಂತೀವ? ಹೆಸರಲ್ಲಿ ಜಮೀನ್ ಅದ ಮಾಡ, ಅವ್ರಿಗೆ ಏನೋ ಗೊತ್ತಾಗಲ್ಲ, ನಾನು ಹೋಗ್ಬಿಟ್ಟು ಲಿಂಕ್ ಮಾಡ್ತೀನಿ. ಸರಿ, ಕೇಳಿದ್ರಲ್ಲ ವೀಕ್ಷಕರೇ, ರೈತರು ಆಧಾರ್ ಕಾರ್ಡ್ಗೆ ಪಾನಿ ಜೋಡಣೆ ಯಾವ ರೀತಿ ಮಾಡ್ಬೇಕಂತ. ನೀವು ಆದಷ್ಟು ಬೇಗ ಹೋಗಿ ಪಾನಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿಸಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಪಡೆದುಕೊಳ್ಳಿ. ಜೈ ಜವಾನ್, ಜೈ ಕಿಸಾನ್.